ಪಡುವಣ ಬಂಗಾಳದಲ್ಲಿ ತೀವ್ರ ಮತದಾರರ ಪಟ್ಟಿ ವಿಚಾರಣೆಯ ವೇಳೆ ಬಿಡಿಒ ಕಚೇರಿಯ ಮೇಲೆ ಗುಂಪು ದಾಳಿ ನಡೆದುದರಿಂದ ಇನ್ಸ್ಪೆಕ್ಟರ್ ಸಹಿತ ಕೆಲವರು ಗಾಯಗೊಂಡ ಘಟನೆಯೊಂದು ನಡೆದಿದೆ. ಎಸ್ಐಆರ್ ಮತದಾರರ ಪಟ್ಟಿಯ ಕ್ಷಿಪ್ರ ಪರಿಷ್ಕರಣೆ ಪಶ್ಚಿಮ ಬಂಗಾಳದಲ್ಲಿ ತೀವ್ರ ವಿರೋಧ ಎದುರಿಸುತ್ತಿರುವುದು ಹಳೆಯ ವಿಚಾರ. ಈ ಸಂಬಂಧವಾಗಿ ಈಗೀಗ ನಿತ್ಯ ಘರ್ಷಣೆ ನಡೆಯುತ್ತಿದೆ. ಬಡಗಣ ದಿನಾಜ್ಪುರದ ಚಕುಲಿಯಾ ಪ್ರದೇಶದಲ್ಲಿ ಹೀಗೆ ಮತದಾರರ ಪಟ್ಟಿಯ ವೇಗದ ಪರಿಷ್ಕರಣೆಯ ವಿಚಾರಣೆ ನಡೆಯುತ್ತಿತ್ತು. ಅಲ್ಲಿಗೆ ಗದ್ದಲವೆಬ್ಬಿಸುವತ್ತ ಗುಂಪುವೊಂದು ದಾಳಿ ಮಾಡಿದೆ. ತೃಣಮೂಲ ಕಾಂಗ್ರೆಸ್ ಬೆಂಬಲಿಗರು ಎನ್ನಲಾದ ಅವರು ಎಸ್ಐಆರ್ ನಾಟಕ ನಿಲ್ಲಿಸಿ ಎಂದು ಘೋಷಣೆ ಕೂಗಿದರು. ಅಲ್ಲಿ ಕಾವಲಿದ್ದ ಪೊಲೀಸರು ಪ್ರತಿಭಟನಾಕಾರರ ಗುಂಪನ್ನು ತಡೆಯಲು ನೋಡಿದೆ. ಆಗ ಎಸ್ಐಆರ್ ದ್ರೋಹಿಗಳೇ ಎಂದು ಅವರ ಮೇಲೆ ಕಲ್ಲೆಸೆದಿದ್ದಾರೆ. ಒಂದಿಬ್ಬರು ಇಟ್ಟಿಗೆ ಎಸೆದುದರಿಂದ ಇನ್ಸ್ಪೆಕ್ಟರ್ ಒಬ್ಬರು ತೀವ್ರ ಗಾಯಗೊಂಡರು. ಮತ್ತೆ ಕೆಲವರಿಗೂ ಗಾಯಗಳಾಗಿರುವುದಾಗಿ ಹೇಳಲಾಗಿದೆ. ಇದೇ ವೇಳೆ ಮುರ್ಷಿದಾಬಾದ್ನಲ್ಲಿ ಬಿಡಿಒ ಕಚೇರಿಯನ್ನ ಪ್ರತಿಭಟನಾಕಾರರು ಪುಡಿ ಮಾಡಿದ್ದಾರೆ. ಕೇಂದ್ರ ಚುನಾವಣಾ ಆಯೋಗವು ಚಕುಲಿಯಾ ಘಟನೆಯ ಬಗೆಗೆ ರಾಜ್ಯ ಚುನಾವಣಾ ಆಯೋಗದಿಂದ ಮಾಹಿತಿ ನೀಡುವಂತೆ ಕೇಳಿದೆ. ಎಸ್ಐಆರ್ ವಿಚಾರಣೆಗೆ ಬನ್ನಿ ಎಂದು ಕಿರುಕುಳ ನೀಡುತ್ತಿದ್ದಾರೆ ಎಂದು ಚಕುಲಿಯಾದ ಕಹಾಟಾ ನಿವಾಸಿಗಳು ಬಿಡಿಒ ಕಚೇರಿಗೆ ಹೋಗುವ ರಸ್ತೆ ತಡೆಯನ್ನು ನಡೆಸಿದ್ರು.